ಸಾಲಿನ ಸಾಮಾಜಿಕ ಪರಿಶೋಧನೆಯ ವರದಿ ಮಂಡನೆ 2023-24ನೇ ಸಾಲದ ಜಾತಿವಾರು ವಿದ್ಯಾರ್ಥಿಗಳ ಸಂಖ್ಯೆ LKG UKG ಪರಿಶಿಷ್ಟ ಜಾತಿ 1, ಇತರೆ 17, ಒಟ್ಟು 18, 1ನೇ ತರಗತಿ SC 4, ಇತರೆ 42, ಒಟ್ಟು 52, 2ನೇ ತರಗತಿ SC 4, ಇತರೆ 52, ಒಟ್ಟು 56, 3ನೇ ತರಗತಿ SC 7, ಇತರೆ 53, ಒಟ್ಟು 60, 4ನೇ ತರಗತಿ SC 5, ಇತರೆ 54, ಒಟ್ಟು 61, 5ನೇ ತರಗತಿ SC 9, ST 1, ಇತರೆ 51, ಒಟ್ಟು 61, 6ನೇ ತರಗತಿ SC 4, ಇತರೆ 65, ಒಟ್ಟು 69, 7ನೇ ತರಗತಿ SC 10, ST 1, ಇತರೆ 26, ಒಟ್ಟು 37, 8ನೇ ತರಗತಿ SC 7, ಇತರೆ 49, ಒಟ್ಟು 56, ಒಟ್ಟು SC 51, ST 2, ಇತರೆ 415, ಒಟ್ಟು 468. ಭೇಟಿಯ ದಿನದಂದು ದಾಖಲಾತಿಯಲ್ಲಿರುವ ಮತ್ತು ಹಾಜರಿರುವ ಮಕ್ಕಳ ಸಂಖ್ಯೆ LKG UKG ದಾಖಲಾತಿ 60, ಹಾಜರಾತಿ 54, 1ನೇ ತರಗತಿ ದಾಖಲಾತಿ 27, ಹಾಜರಾತಿ 24, 2ನೇ ತರಗತಿ ದಾಖಲಾತಿ 51, ಹಾಜರಾತಿ 43, 3ನೇ ತರಗತಿ ದಾಖಲಾತಿ 53, ಹಾಜರಾತಿ 45, 4ನೇ ತರಗತಿ ದಾಖಲಾತಿ 56, ಹಾಜರಾತಿ 49, 5ನೇ ತರಗತಿ ದಾಖಲಾತಿ 63, ಹಾಜರಾತಿ 44, 6ನೇ ತರಗತಿ ದಾಖಲಾತಿ 56, ಹಾಜರಾತಿ 45, 7ನೇ ತರಗತಿ ದಾಖಲಾತಿ 61, ಹಾಜರಾತಿ 52, 8ನೇ ತರಗತಿ ದಾಖಲಾತಿ 70, ಹಾಜರಾತಿ 60, ಒಟ್ಟು ದಾಖಲಾತಿ 497, ಒಟ್ಟು ಹಾಜರಾತಿ 416. ಶಾಲೆಗೆ ಅನುದಾನ ಬಿಡುಗಡೆಯಾದ ಇವರ ಮತ್ತು ಬಳಕೆಯಾದ ಇವರ ಪ್ರಾರಂಭಿಕ ಶುಲ್ಕ 46,100 ರೂಪಾಯಿ. ನೀರು ಮತ್ತು ಸ್ವಚ್ಛತೆ ಹಾಗೂ ಶೌಚಾಲಯ ಅನುದಾನ 1,200 ರೂಪಾಯಿ. ಶೂ ಮತ್ತು ಸಾಕ್ಸ್ ಅನುದಾನ 1,26,440 ರೂಪಾಯಿ. ಕಂಪ್ಯೂಟರ್ ಕೋಣೆ ತಯಾರಿ ಅನುದಾನ 70,000 ರೂಪಾಯಿ. ಬ್ಯಾಂಕ್ ಬಡ್ಡಿ 1,970 ರೂಪಾಯಿ. ಒಟ್ಟು ಮೊತ್ತ 2,45,710 ರೂಪಾಯಿ. ಅನುದಾನ ಬಳಕೆ ವಿವರ. ಬ್ಯಾಂಕ್ ಬಡ್ಡಿ BRCಗೆ ಚೆಕ್ ನೀಡಿದ್ದು 2,929 ರೂಪಾಯಿ. ಕಂಪ್ಯೂಟರ್ ಟೇಬಲ್ ಅನುದಾನ 20,000 ರೂಪಾಯಿ. ಕಂಪ್ಯೂಟರ್ ಕುರ್ಚಿ ಅನುದಾನ 15,000 ರೂಪಾಯಿ. ಕಂಪ್ಯೂಟರ್ ಕರೆಕ್ಟ್ ಫಿಟ್ಟಿಂಗ್ ಅನುದಾನ 20,000 ರೂಪಾಯಿ. ಕಂಪ್ಯೂಟರ್ ಸರ್ವರ್ ಅನುದಾನ 10,000 ರೂಪಾಯಿ. ಶೂ ಮತ್ತು ಸಾಕ್ಸ್ ಅನುದಾನ 1,24,020 ರೂಪಾಯಿ. ಒಟ್ಟು ಖರ್ಚಾದ ಮೊತ್ತ 1,91,949 ರೂಪಾಯಿ. ಅಂತಿಮ ಶುಲ್ಕ 53,761 ರೂಪಾಯಿ. ಸಾಮಾಜಿಕ ಪರಿಶೋಧನಾ ಅವಧಿಯಲ್ಲಿ ಕಂಡುಬಂದ ಪ್ರಮುಖ ಗುಣಾತ್ಮಕ ಅಂಶಗಳು. ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಅನುದಾನಕ್ಕೆ ಸಂಬಂಧಿಸಿದಂತ ಜಮಾ ಮತ್ತು ಖರ್ಚುಗಳ ದಾಖಲಾತಿಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಲಾಗಿದೆ. ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಡಿ ಮಕ್ಕಳಿಗೆ ಉಚಿತ ಪಠ್ಯ ಪುಸ್ತಕ, ಶೂ ಮತ್ತು ಸಾಕ್ಸ್ಗಳನ್ನು ನಿಗದಿತ ಸಮಯದಲ್ಲಿ ವಿತರಿಸಲಾಗಿದೆ. ಶಿಕ್ಷಕರ ಕಲಿಕಾ ಕೌಶಲ್ಯವು ವಿದ್ಯಾರ್ಥಿಗಳ ಮತ್ತು ಪೋಷಕರ ಮೆಚ್ಚುಗೆಗೆ ಪಾತ್ರವಾಗಿರುತ್ತದೆ. ಶಾಲೆಯಲ್ಲಿ ಮಕ್ಕಳು ಎಲ್ಲ ದಿನಗಳಲ್ಲಿ ಹಾಜರಿರುವುದು ದಾಖಲೆಯಿಂದ ಗಮನಿಸಲಾಗಿದೆ. ಶಾಲೆಯಲ್ಲಿ ಮುಖ್ಯೋಧ್ಯಾಪಕರು ಮತ್ತು ಶಿಕ್ಷಕರು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವುದು ಗಮನಿಸಲಾಗಿದೆ. ಶಾಲಾ ಶಿಕ್ಷಕರು ಸರಿಯಾದ ಸಮಯಕ್ಕೆ ಹಾಜರಿರುವುದು ಗಮನಿಸಲಾಗಿದೆ. ಒಟ್ಟಾರೆ ಶಾಲೆಯ ವ್ಯಾಪ್ತಿಯಲ್ಲಿ 1ರಿಂದ 8ನೇ ತರಗತಿಯವರೆಗೆ ಬೋಧಿಸಲಾಗುತ್ತದೆ. ಶಾಲೆಯ ಶಿಕ್ಷಣ ವ್ಯವಸ್ಥೆ ಉತ್ತಮವಾಗಿರುವುದು ಗಮನಿಸಲಾಗಿದೆ. ಸಾಮಾಜಿಕ ಪರಿಶೋಧನಾ ಅವಧಿಯಲ್ಲಿ ಕಂಡುಬಂದ ಪ್ರಮುಖ ಋಣಾತ್ಮಕ ಅಂಶಗಳು. ಶಾಲೆಯಲ್ಲಿ ಸ್ವಚ್ಛತಾಗಾರ ಸಿಬ್ಬಂದಿಯನ್ನು ನೇಮಿಸುವುದು ಉತ್ತಮ. ಮಕ್ಕಳು ಊಟ ಮಾಡಲು ಪ್ರತ್ಯೇಕವಾದ ಭೋಜನಾಲಯದ ವ್ಯವಸ್ಥೆ ಇಲ್ಲದಿರುವುದು ಗಮನಿಸಲಾಗಿದೆ. ಸಹ ಶಿಕ್ಷಕರಿಗೆ ಪ್ರತ್ಯೇಕವಾದ ಕೊಠಡಿ ಇಲ್ಲದಿರುವುದು ಗಮನಿಸಲಾಗಿದೆ. ಗ್ರಂಥಾಲಯ ಇದೆ, ಆದರೆ ಪ್ರತ್ಯೇಕ ಕೊಠಡಿ ಇಲ್ಲದಿರುವುದು ಗಮನಿಸಲಾಗಿದೆ. ಕುಡಿಯುವ ನೀರಿಗಾಗಿ ವಾಟರ್ ಫಿಲ್ಟರ್ ವ್ಯವಸ್ಥೆ ಇಲ್ಲದಿರುವುದು ಗಮನಿಸಲಾಗಿದೆ. ಶಾಲಾ ಹಿಂಭಾಗದಲ್ಲಿ ಕಾಂಪೌಂಡ್ ಗೋಡೆ ಇಲ್ಲದಿರುವುದು ಗಮನಿಸಲಾಗಿದೆ. 3 ಶೌಚಾಲಯಗಳು ಶಿಥಿಲಾವಸ್ಥೆಯಲ್ಲಿರುವುದು ಗಮನಿಸಲಾಗಿದೆ. ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಶಾಲಾ ಕೊಠಡಿಗಳು ಇಲ್ಲದಿರುವುದು ಗಮನಿಸಲಾಗಿದೆ. ಶಾಲಾ ವೇಳಾಪಟ್ಟಿಯಲ್ಲಿ ಗ್ರಂಥಾಲಯದ ಅವಧಿ ನಮೂದಿಸಲು ತಿಳಿಸಲಾಗಿದೆ. 2023-24ನೇ ಸಾಲಿನಲ್ಲಿ 3 ಕಿಲೋಮೀಟರ್ ದೂರದಿಂದ ಬರುವ ಮಕ್ಕಳಿಗೆ ಸಾರಿಗೆ ಭತ್ಯೆಯನ್ನು ನೀಡದೇ ಇರುವುದು ಗಮನಿಸಲಾಗಿದೆ. ಶಾಲಾ ಆವರಣದಲ್ಲಿ PM ಪೋಷಣ್ ಯೋಜನೆಯಲ್ಲಿ ಬಳಸಿದ ತ್ಯಾಜ್ಯ ವಸ್ತುಗಳನ್ನು ಶಾಲಾ ಆವರಣದಲ್ಲೇ ಸಂಗ್ರಹಿಸುತ್ತಿರುವುದು
ಶಾಲಾ ವಾತಾವರಣವು ಮಲಿನತೆಯಿಂದ ಕೂಡಿರುವುದು ಗಮನಿಸಲಾಗಿದೆ. ಸದ್ಯನಿರ್ಮಿತಿಯನ್ನು ಗ್ರಾಮ ಪಂಚಾಯಿತಿ ವತಿಯಿಂದ ಮತ್ತು SDMC ಕಮಿಟಿಯವರು ಸೇರಿ ಹೊಂಡ ತೆಗೆದು ತ್ಯಾಜ್ಯವನ್ನು ವಿಲೇವಾರಿ ಮಾಡಿ ನ್ಯೂನತೆಯನ್ನು ಸರಿಪಡಿಸಿಕೊಂಡಿರುವುದು ಗಮನಿಸಲಾಗಿದೆ. ಸಾಮಾಜಿಕ ಪರಿಶೋಧನೆಯಲ್ಲಿ ಕಂಡುಬಂದ ಪ್ರಮುಖ ಅಂಶಗಳು: ಶಿಕ್ಷಕರು ಮತ್ತು ಮಕ್ಕಳಲ್ಲಿ ಒಳ್ಳೆಯ ಬಾಂಧವ್ಯವಿರುವುದನ್ನು ಗಮನಿಸಲಾಗಿದೆ. ಶಾಲೆಯಲ್ಲಿ ಮಕ್ಕಳು ಮಧ್ಯಾಹ್ನೋಪಹಾರವನ್ನು ಶಾಲಾ ವರಾಂಡದಲ್ಲಿ ಸೇರಿಸುವುದು ಪ್ರತ್ಯೇಕವಾದ ಕೊಠಡಿಯ ಅವಶ್ಯಕತೆ ಇರುತ್ತದೆ. ಸಾಮಾಜಿಕ ಪರಿಶೋಧನೆಯಲ್ಲಿ ಗಮನಿಸಿದ ಹಾಗೆ ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರು MDM ಯೋಜನೆಯನ್ನು ನೋಡಿಕೊಳ್ಳುತ್ತಿರುವುದರಿಂದ ಶಿಕ್ಷಕರ ಬೋಧನೆಗೆ ಪೂರ್ಣ ಪ್ರಮಾಣದ ಸಮಯ ನೀಡಲು ಅಡ್ಡಿ ಉಂಟಾಗುತ್ತದೆ. ಕಾರಣ ಶಿಕ್ಷಕರನ್ನು ಹೊರತುಪಡಿಸಿ ಪ್ರತ್ಯೇಕ ಸಿಬ್ಬಂದಿಯನ್ನು ನೇಮಿಸುವುದು ಸೂಕ್ತ ಎಂದು ಗಮನಿಸಲಾಗಿದೆ. ಸ್ವಯಂ ಪ್ರೇರಿತವಾಗಿ ಶಾಲೆಗೆ ನೀಡಿದ ಕೊಡುಗೆಗಳು: 2023-24ರಲ್ಲಿ ಸಾರ್ವಜನಿಕರಿಂದ ಮತ್ತು ಶಿಕ್ಷಕರ ಧನ ಸಹಾಯದಿಂದ ಧ್ವಜದ ಕಟ್ಟೆ ನಿರ್ಮಾಣ ಮಾಡಲಾಗಿದೆ. 2023-24ರಲ್ಲಿ ಸಾರ್ವಜನಿಕರಿಂದ ಮತ್ತು ಶಿಕ್ಷಕರ ಧನ ಸಹಾಯದಿಂದ ಸಭಾಭವನ ನಿರ್ಮಾಣ ಮಾಡಲಾಗಿದೆ. 2016-17ರಲ್ಲಿ ಶ್ರೀ ಮಾರುತಿ ವಾಮನಗೌಡರವರಿಂದ 5,000 ರೂಪಾಯಿ ದೇಣಿಗೆ ನೀಡಿರುತ್ತಾರೆ. 2023-24ರಲ್ಲಿ ಶ್ರೀ ಚಂದ್ರಕಾಂತ್ ನಾರಾಯಣ್ ಪಾಟೀಲ್ ರವರು 5,000 ರೂಪಾಯಿ ದೇಣಿಗೆ ನೀಡಿರುತ್ತಾರೆ. 2019-20ರಲ್ಲಿ ಶ್ರೀ ಮಧುಕರ್ ಡಿ ನಾಯಕ್ ರವರಿಂದ 5,000 ರೂಪಾಯಿ ದೇಣಿಗೆ ನೀಡಿರುತ್ತಾರೆ. 2020-21ರಲ್ಲಿ ಶ್ರೀಮತಿ ಶಾರದಾ ಎಂ ಕಮ್ಮಾರ್ ಅವರು 2,000 ರೂಪಾಯಿ ದೇಣಿಗೆ ನೀಡಿರುತ್ತಾರೆ. 2020-21ರಲ್ಲಿ ಶ್ರೀ ಶಾಂತಾರಾಮ್ ರುದ್ರಪ್ಪ ನಾಕಾಡಿ 5,000 ರೂಪಾಯಿ ದೇಣಿಗೆ ನೀಡಿರುತ್ತಾರೆ. 2023-24ರಲ್ಲಿ ಶ್ರೀ ಅರುಣ್ ಜಿ ರಾಯ್ಕರ್ ಅವರಿಂದ 5,000 ರೂಪಾಯಿ ದೇಣಿಗೆ ನೀಡಿರುತ್ತಾರೆ. 2023-24ರಲ್ಲಿ ಶ್ರೀಮತಿ ಸವಿತಾ ವಿ ಹಗರಗಿರವರಿಂದ 5,000 ರೂಪಾಯಿ ದೇಣಿಗೆ ನೀಡಿರುತ್ತಾರೆ. 2021-22ರಲ್ಲಿ ಶ್ರೀಮತಿ ಗಂಗಾ ಜಿ ನಾಯಕರೇ ಅವರಿಂದ 5,000 ರೂಪಾಯಿ ದೇಣಿಗೆ ನೀಡಿರುತ್ತಾರೆ. 2019-20ರಲ್ಲಿ ಆಂಗ್ಲ ಮಾಧ್ಯಮದ 1ನೇ ತರಗತಿಗೆ ಮ್ಯಾಟ್ ಹಾಕಲು ನಾಗರಾಜ್ ಗೌಡರವರು 25,000 ರೂಪಾಯಿ ದೇಣಿಗೆ ನೀಡಿರುತ್ತಾರೆ. 2024-25ರಲ್ಲಿ ಶ್ರೀ ರಮೇಶ್ ಉಪ್ಪಾರ್ ಅವರು ಆಂಗ್ಲ ಮಾಧ್ಯಮದ 2ನೇ ತರಗತಿಗೆ ಮ್ಯಾಟ್ ಹಾಗೂ ಕಿಟಕಿಗೆ ಜಾಲರಿ ಅಳವಡಿಸಿರುತ್ತಾರೆ. 2024-25ರಲ್ಲಿ ಶ್ರೀ ರಮೇಶ್ ಉಪ್ಪಾರ್ ಅವರು ಆಂಗ್ಲ ಮಾಧ್ಯಮದ 2ನೇ ತರಗತಿಯ ಕಿಟಕಿಗೆ ಜಾಲರಿ ಅಳವಡಿಸಿರುತ್ತಾರೆ ಮತ್ತು ಅಶೋಕ್ ಮೆತ್ತಿಯವರು ಮ್ಯಾಟ್ ಹಾಕಿ ಕೊಟ್ಟಿರುತ್ತಾರೆ ಹಾಗೂ ಶ್ರೀ ನಾರಾಯಣ್ ಬಳಿರಾಮ್ ಲೋಣಿಯವರು ಪೇಂಟ್ ಮಾಡಿಸಿರುತ್ತಾರೆ. ಶಿಕ್ಷಕರ ಸಂದರ್ಶನದ ಸಂದರ್ಭದಲ್ಲಿ ಸೂಚಿಸಿದ ಅಭಿಪ್ರಾಯಗಳು: ಶಾಲೆಗೆ ನೀಡಿದ ಮೂಲಸೌಕರ್ಯಗಳಲ್ಲಿ ಗಂಡು ಹೆಣ್ಣು ಮಕ್ಕಳಿಗೆ ನೀಡಿದ ಶೌಚಾಲಯದ ವ್ಯವಸ್ಥೆ ಸರಿಯಾಗಿರುವುದಿಲ್ಲ, ನೀರಿನ ಕೊರತೆ ಇರುತ್ತದೆ ಎಂದು ಶಿಕ್ಷಕರು ತಿಳಿಸಿರುತ್ತಾರೆ. ಶಾಲೆ ಸುತ್ತಲೂ ಕಾಂಪೌಂಡ್ ಗೋಡೆ ಇರುವುದಿಲ್ಲ, ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಕೊಠಡಿಗಳಿರುವುದಿಲ್ಲ, ಶಾಲಾ ಪೀಠೋಪಕರಣಗಳು ಇರುವುದಿಲ್ಲ, ತರಗತಿಯ ಕಿಟಕಿಗಳಿಗೆ ಬಾಗಿಲು ವ್ಯವಸ್ಥೆ ಇರುವುದಿಲ್ಲ, ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಶೌಚಾಲಯದ ವ್ಯವಸ್ಥೆ ಇರುವುದಿಲ್ಲ, ಶಿಕ್ಷಕರಿಗಾಗಿ ಪ್ರತ್ಯೇಕ ಶೌಚಾಲಯದ ವ್ಯವಸ್ಥೆ ಇರುವುದಿಲ್ಲ, ಕುಡಿಯುವ ನೀರಿನ ವ್ಯವಸ್ಥೆ ಸಮರ್ಪಕವಾಗಿರುವುದಿಲ್ಲ, ಗ್ರಂಥಾಲಯ, ಪ್ರಯೋಗಾಲಯ, ಕಂಪ್ಯೂಟರ್ ಕೊಠಡಿಗಳು ಲಭ್ಯ ಇರುವುದಿಲ್ಲ. ಪಾಲಕರ ಸಂದರ್ಶನ ವೇಳೆಯಲ್ಲಿ ಗಮನಿಸಿದ ಅಂಶಗಳು: ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಶೌಚಾಲಯ ಕಟ್ಟಿಸಿಕೊಡಬೇಕೆಂದು ತಿಳಿಸಿರುತ್ತಾರೆ. ಕೊಠಡಿಗಳು ಮತ್ತು ಬೆಂಚು ಡೆಸ್ಕ್ಗಳ ವ್ಯವಸ್ಥೆ ಆಗಬೇಕು ಎಂದು ಪಾಲಕರ ಸಂದರ್ಶನ ವೇಳೆಯಲ್ಲಿ ತಿಳಿಸಿರುತ್ತಾರೆ. ಶಾಲೆಯಲ್ಲಿ ಉತ್ತಮ ರೂಢಿಗಳು: ವಿದ್ಯಾರ್ಥಿಗಳ ಕಲಿಕಾ ಮಟ್ಟ ಹೆಚ್ಚಿಸಲು ಬೆಳಗಿನ ಅವಧಿಯ ಮುನ್ನ 1 ಗಂಟೆ ವಿಶೇಷ ತರಗತಿ ಹಾಗೂ ನವೆಂಬರ್ ತಿಂಗಳಿಂದ ಮಕ್ಕಳಿಗೆ ರಾತ್ರಿ 6:30ರಿಂದ 8:30ರವರೆಗೆ ವಿಶೇಷ ತರಗತಿ ನಡೆಸುತ್ತಾರೆ ಎಂದು ಸಾರ್ವಜನಿಕರು ತಿಳಿಸಿರುತ್ತಾರೆ. ಸಾಮಾಜಿಕ ಪರಿಶೋಧನಾ ತಂಡದ ಸಲಹೆಗಳು: ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಪರ್ಯಾಯ ಬೋಧನೆ ವ್ಯವಸ್ಥೆ ಮಾಡಬೇಕು. ಮಕ್ಕಳು ಶೈಕ್ಷಣಿಕವಾಗಿ ಹಿಂದುಳಿದರೆ, ಮಕ್ಕಳ ಕ್ರಮಬದ್ಧವಾದ ಹಾಜರಾತಿ ಇಲ್ಲದೆ ಹೋದರೆ ಶಿಕ್ಷಕರು ತಕ್ಷಣ ಪಾಲಕರ ಗಮನಕ್ಕೆ ತಂದು ಸರಿಪಡಿಸಿಕೊಳ್ಳಲು ಕ್ರಮ ವಹಿಸಬೇಕು. ಶಾಲೆಯ ಸುತ್ತಲೂ ಸ್ವಚ್ಛತೆ ಇರುವಂತೆ ಗಮನ ಹರಿಸಬೇಕು. ಮಕ್ಕಳಿಗೆ ಶುದ್ಧವಾದ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು. ಧನ್ಯವಾದಗಳು.